ನೀವೇ ಕಟ್ಟಿ ಬೆಳೆಸಿದಂಥ ಕಂಪ್ನಿಯಿಂದ ನಿಮ್ಮನ್ನು ಹೊರಗೆ ಹಾಕಿದ್ರೆ ಹೇಗನ್ಸುತ್ತೆ? ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ ಅಲ್ವಾ? ಆದರೆ ಇದು ಬರೀ ಇಮ್ಯಾಜಿನರಿ ಅಲ್ಲ, ಇದು ನಿಜವಾಗಿ ನಡೆದಂಥ ಒಂದು ಘಟನೆ. ಅದು ಯಾರ ಲೈಫಲ್ಲಿ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ನಾವು ನೀವೆಲ್ಲ ಯೂಸ್ ಮಾಡುವಂಥ iPhone 15, 16 Pro Max ಅಂತ ಏನಿದೆಯಲ್ಲ, ಇದರ ಕಂಪನಿಯ ಫೌಂಡರ್ ಆಗಿರುವಂಥ ಸ್ಟೀವ್ ಜಾಬ್ಸ ಜೀವನದಲ್ಲಿ ಇದು ನಡೆದಿದೆ. ಏನಾಗುತ್ತೆ ಅಂದರೆ 1985ರಲ್ಲಿ ಇವರೇ ಕಟ್ಟಿ ಬೆಳೆಸಿದಂಥ ಈ ಕಂಪನಿಯಿಂದ ಇವರ ಬೋರ್ಡ್ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು, ನಿನಗೆ ಪೀಪಲ್ನ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ, ನಿನಗೆ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಸರಿಯಾಗಿ, ಎಲ್ಲದರಲ್ಲೂ ಅಗ್ರೆಸಿವ್ ಆಗಿದೆ ಅಂತ ಒಂದು ರೀಸನ್ ಕೊಟ್ಬಿಟ್ಟು ಇವರನ್ನೇ ಕಂಪ್ನಿಯಿಂದ ಹೊರಗೆ ಹಾಕ್ತಾರೆ. ಅಲ್ಲಿಗೆ ಸುಮ್ಮನೆ ಕೂರದೇ ಇರೋಂಥ ಈ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, ನೆಕ್ಸ್ಟ್ ಅನ್ನೋ ಕಂಪ್ನಿನ ಅಂದರೆ ಸಾಫ್ಟ್ವೇರ್ ಕಂಪ್ನಿನ ಹುಟ್ಟಾಕ್ತಾರೆ. ಇದು ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ಗಳನ್ನ ಸೆಲ್ ಮಾಡ್ತಾ ಇರುತ್ತೆ. ಇದರ ಸಾಫ್ಟ್ವೇರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ಒಂದು ಸಾಫ್ಟ್ವೇರ್ನ ಎಲ್ಲ ಯೂನಿವರ್ಸಿಟಿ ಬಿಸ್ನೆಸ್ಗಳು ಯೂಸ್ ಮಾಡೋದಕ್ಕೆ ಶುರು ಮಾಡ್ತವೆ. ಇನ್ನೊಂದು ಕಡೆ ಈ ಕಂಪ್ನಿಯಿಂದ ಏನು ಬಿಟ್ಟು ಬಂದಿರ್ತಾರಲ್ಲ ಆ್ಯಪಲ್ ಕಂಪ್ನಿಯಿಂದ, ಆದರೆ ಆ್ಯಪಲ್ ಕಂಪ್ನಿ ಒಂದು ಲೀಸಾ ಅನ್ನೋ ಕಂಪ್ಯೂಟರ್ನ ಸೆಲ್ ಮಾಡ್ತಾ ಇರುತ್ತೆ. ಆದರೆ ಅದು ಸೆಲ್ ಆಗ್ತಾನೆ ಇರೋದಿಲ್ಲ. ಕಂಪ್ನಿ ತುಂಬಾ ಲಾಸ್ ಮಾಡ್ಕೊಳ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಬ್ಯಾಂಕ್ರಪ್ಟ್ ಆಗುವಂಥ ಸ್ಥಿತಿಗೆ ಬಂದುಬಿಡುತ್ತೆ. ಇದರಿಂದ ಆ್ಯಪಲ್ ಕಂಪ್ನಿಯ ಬೋರ್ಡ್ ಮೆಂಬರ್ಸ್ಗೆ ಚಿಂತೆ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ, ಮತ್ತೆ ಸ್ಟೀವ್ ಜಾಬ್ಸ್ ಅವ್ರನ್ನ ನಮ್ಮ ಕಂಪ್ನಿಗೆ ಕರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಅನ್ನೋ ಕಂಪ್ನಿನ ಇವರು ಅಂದರೆ ಸ್ಟೀವ್ ಜಾಬ್ಸ್ ಅವರೇ ಕಟ್ಟಿ ಬೆಳೆಸಿರ್ತಾರಲ್ಲ ನೆಕ್ಸ್ಟ್ ಅನ್ನೋ ಕಂಪ್ನಿನ ಇವರು ಕೊಂಡ್ಕೊಳ್ತಾರೆ. ಸೊ ಇದರಿಂದಾಗಿ ಸ್ಟೀವ್ ಜಾಬ್ಸ್ ಮತ್ತೆ ಆ್ಯಪಲ್ಗೆ ರಿಟರ್ನ್ ಆಗ್ತಾರೆ. ಇವರು 1997ರಲ್ಲಿ ಆ್ಯಪಲ್ ಕಂಪ್ನಿದು CEO ಆದಮೇಲೆ ಆ್ಯಪಲ್ ಕಂಪ್ನಿಯ ದಿಕ್ಕೇ ಬದಲಾಗುತ್ತೆ. ಅದ್ರದ್ದು ಒಂದು ರೀತಿಯಲ್ಲಿ ಮರುಜನ್ಮ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವರು CEO ಆದಮೇಲೆ ಐಪಾಡ್ ಆಗಿರ್ಬೋದು, iMac ಆಗಿರ್ಬೋದು, ಇಂಥ ವಿಧ ಅಂತ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾರೆ. ಇದು ಜಗತ್ತಿನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಇವತ್ತಿನ ದಿನ ಆ್ಯಪಲ್ ಕಂಪ್ನಿ ಪ್ರಪಂಚದ ಅತ್ಯಂತ ಬೆಲೆ ಬಾಳುವ ಕಂಪನಿಗಳಲ್ಲಿ ಒಂದಾಗಿದೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ.